ಒಂದು ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ ಥರ ಇವತ್ತು ನಾವು ಊರಿಗೆ ಹೋಗ್ತಿದ್ದೀವಿ. ಸೊ ಇವಾಗ ಆಲ್ಮೋಸ್ಟ್ ಒಂದು 2 ಗಂಟೆ ಟೈಮ್ ಆಗಿದೆ. ನಾನು ATM ಅಲ್ಲಿ ಸ್ವಲ್ಪ ಕ್ಯಾಶ್ ಡ್ರಾ ಮಾಡಬೇಕಾಗಿತ್ತು. ಒಂದು 1500 ಅಷ್ಟು ಕ್ಯಾಶ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಕ್ಯಾಶ್ ತಗೊಳ್ಳೋಣ ಅಂತ ATMಗೆ ಬಂದೆ ನಾನು. ಸೊ ಇವತ್ತು ನಾವು ಊರಿಗೆ ನಾನು ಅಪ್ಪ ಅಮ್ಮ 3 ಜನ ಊರಿಗೆ ಹೋಗ್ತಿದ್ದೀವಿ. ಕ್ಯಾಶ್ ವಿತ್ಡ್ರಾ ಮಾಡಿಕೊಂಡು ನಾವು ಫ್ರಮ್ ಗಾಂಧಿ ಬಜಾರ್ ಕಡೆಯಿಂದ ನಾವು ಊರಿಗೆ ಹೊರಟ್ವಿ. ಗಾಂಧಿ ಬಜಾರಲ್ಲಿ ಏನಾಗಿದೆ ಅಂತಂದರೆ ಫುಟ್ಪಾತ್ ಏರಿಯಾನ ತುಂಬ ದೊಡ್ಡದಾಗಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಬಿಕಾಸ್ ಅಲ್ಲಿ ಬಿಸ್ನೆಸ್ ಫುಟ್ಪಾತ್ ಮೇಲೆ ನಡೆಯೋದ್ರಿಂದ ಮತ್ತು ಟ್ರಾಫಿಕ್ ಕೂಡ ತುಂಬ ಜಾಸ್ತಿ ಆಗಿತ್ತು. ಸೊ ಇವತ್ತು ಅಪ್ಪು ಸರ್ ಬರ್ಡೇ ಆಗಿರೋದ್ರಿಂದ ಎಲ್ಲ ಕಡೆ ಅಪ್ಪು ಸರ್ದೇ ಹಬ್ಬ ನಡೀತಾ ಇದೆ. ಆ್ಯಂಡ್ ರೋಡಲ್ಲಿ ಹೋಗುವಾಗ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಜರ್ನಿ ವೀಡಿಯೋಸ್ನ ನಾನು ಕ್ಯಾಪ್ಚರ್ ಮಾಡಲಿಲ್ಲ. ಸೊ ಅದಕ್ಕೆ ಬದಲು ನಾನು ವಾಯ್ಸ್ ಓವರ್ ಮಾಡೋಣ ಅಂತ ಅಂದ್ಕೊಂಡು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಸೊ ನಾವು ಮನೆ ಬಿಟ್ಟಿದಾಗ ಆಲ್ಮೋಸ್ಟ್ ಒಂದು 2 o'clock ಈ ಥರ ಆಗಿತ್ತು. ಬರೋಷ್ಟರಲ್ಲಿ ನಾವಿನ್ನೂ ರೀಚ್ ಕೂಡ ಆಗಿಲ್ಲ. ನಾವಿನ್ನೂ ದಾವಸ್ಪೇಟೆ ಹತ್ತತ್ರ ಇದ್ದೀವಿ. ಸೊ ಸ್ವಲ್ಪ ತಿಂಡಿ ಐಟಮ್ಸು ಮನೇಲಿ ಮಕ್ಕಳಿದಾರಂತೆ, ಅವರಿಗೆಲ್ಲ ಏನೋ ತಗೊಳ್ಬೇಕಂತ ಹೇಳಿದರು. ಅದನ್ನು ಎಲ್ಲ ತಗೊಂಡು ಇವಾಗ ಮತ್ತೆ ಆನ್ ದ ವೇ ಮತ್ತೆ ಒಂದು ಸ್ವಲ್ಪ ಅಂಗಡಿಗೆ ಸ್ಟಾಪ್ ಮಾಡಿದ್ದೀವಿ. ಮತ್ತು ಮೇ ಬಿ ಇನ್ನು 1 hour ಆಗ್ಬೋದು, ಮೇ ಬಿ ರೀಚ್ ಆಗೋ ಅಷ್ಟೊತ್ತರಲ್ಲಿ ನೋಡಬೇಕು. ಸೊ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ನಮಗೆ ಸೋಮವಾರ ಬಂದು ಒಂದು ಚಿಕ್ಕದೊಂದು ಫಂಕ್ಷನ್ ಇದೆ. ಸೊ ಆ ಫಂಕ್ಷನಲ್ಲಿ ತಾಂಬೂಲ ಅರ್ಶಿನ ಕುಂಕುಮ ಕೊಡಲಿಕ್ಕೆ ವಿಳೆದೆಲೆ ಬೇಕು ಅಂತ ಅಮ್ಮ ವಿಳೆದೆಲೆ ತೊಗೊಳ್ತಾ ಇದ್ದಾರೆ ಇಲ್ಲಿ. ಸೊ ನಾವು ಬಂದಿರೋ ಪ್ಲೇಸ್ ಬಂದು ನಮ್ಮ ಚಿಕ್ಕಮ್ಮ ಅವ್ರ ಮನೆ, ಅಂದರೆ ನಮ್ಮಮ್ಮ ಅವರ ತಂಗಿ ಮನೆಗೆ ಬಂದಿದ್ದೀವಿ. ಇಲ್ಲಿ ನಾವು ಬರ್ತಾಯಿದ್ದೀವಿ ಅಂತ ನಮ್ಮ ಚಿಕ್ಕಮ್ಮ ಬಂದು ಅಡುಗೆನೂ ಮಾಡ್ತಿದ್ದಾರೆ, ಕಡುಬು ಮಾಡಿದ್ದಾರೆ. ಸೊ ಅದನ್ನೇ ಹೆಲ್ಪ್ ಮಾಡ್ತಾಯಿದ್ದೀನಿ ನಾನು ಪ್ರಿಪೇರ್ ಮಾಡೋಕ್ಕೆ. ಅವ್ರು ಕಡುಬು ಎಲ್ಲ ಮಾಡಿ ಕೊಟ್ಟರು, ಅದನ್ನ ಆಯಿಲಲ್ಲಿ ಹಾಕಿ ತೇಲ್ಸ್ ಕೂಡ ಇದ್ದೆ. ಬಿಕಾಸ್ ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡಿದರೆ ಬೇಗ ಕೆಲಸ ಆಗುತ್ತೆ ಅನ್ನೋ ಒಂದೇ ಒಂದು ರೀಸನಿಗೋಸ್ಕರ ಕಡುಬು ತೇಲ್ಸುವಾಗ ಲೋ ಫ್ಲೇಮಲ್ಲಿ ಇಟ್ಟು ಆಮೇಲೆ ಹೈ ಫ್ಲೇಮ್ ಮಾಡಬೇಕು ಅಂತೇನೆ ನಾವು ಹೇಳ್ತಾಯಿದ್ರು. ಬಟ್ ಓಕೆ ಫೈನ್, ಬಿಕಾಸ್ ಅದು ಮಾಡೋದೇ ಒಂಥರ ಖುಷಿ. ಅವ್ರು ನಮಗೋಸ್ಕರ ತುಂಬ ರಿಸ್ಕ್ ತೊಗೊಂಡು ಕೂಡ ಮಾಡ್ತಿದ್ದಾರೆ. ಅವ್ರಿಗೋಸ್ಕರ ನಾನು ಚಿಕ್ಕದಾಗೂ ಹೆಲ್ಪ್ ಮಾಡಿಲ್ಲ ಅಂದರೆ ಹೇಗಿರುತ್ತಲ್ವ. ಸೊ ಅದಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ. ಸೊ ಊಟ ಎಲ್ಲ ತಿಂದ್ಕೊಂಡು ಇವಾಗ ಈವ್ನಿಂಗ್ ಒಂದು 4:30 5 o'clock ಆಗಿದೆ. ತುಂಬ ಟಯರ್ಡ್ ಆಗಿದೆ, ತುಂಬ ಕೆಲಸ ಆಯಿತು. ನಾನು ಮತ್ತು ನನ್ನ ತಮ್ಮ ಇಬ್ಬರು ಟೌನಿಗೆ ಹೋಗ್ತಾ ಇದ್ವಿ. ಫ್ರೂಟ್ಸು ಮತ್ತು ಒಂದು ಸ್ವಲ್ಪ ಐಟಮ್ಸ್ ತೊಗೊಂಬರ್ಬೇಕಾಗಿತ್ತು. ಅದೆಲ್ಲ ತೊಗೊಂಡು ಬರಬೇಕು ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಊರ ಕಡೆ ಎಲ್ಲ ನೇಚರ್ ನೋಡೋದೇ ಒಂಥರ ಖುಷಿ. ಇಲ್ಲಿ ಸನ್ಸೆಟ್ ಆಗ್ತಿದೆ, ಆ ಸನ್ಸೆಟ್ನ ಎಂಜಾಯ್ ಮಾಡಿಕೊಂಡು ಆ ರೈಡ್ನ ಕೂಡ ಎಂಜಾಯ್ ಮಾಡ್ಕೊಂಡು ಹೋಗಿದ್ದ ಥರ ಇತ್ತು. ಏನು ಬೇಡ ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ತಲೆಯಾಗದು ಒಂದು ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಇವಾಗ ನಮಗೆ ಏನೇನು ಬೇಕಾಗಿತ್ತು ಅದೆಲ್ಲ ತೊಗೊಂಡು ವಾಪಸ್ಸು ಊರ ಕಡೆ ಹೊರಟ್ರೆ ನಾವು ಹೋಗೋಷ್ಟರಲ್ಲಿ ಇವಾಗ ಆಲ್ಮೋಸ್ಟ್ ಒಂದು 7:30 ಆಗಿಬಿಟ್ಟಿದೆ. ಇದು ಹೈವೇ ಆಗಿರೋದ್ರಿಂದ ಸ್ವಲ್ಪ ಬೆಳಕಿದೆ. ಬಟ್ ಆದರೆ ಊರೊಳಗಡೆ ಹೋಗ್ತಾ ಬೆಳಕು ಕೂಡ ಇಲ್ಲ, ತುಂಬ ಕತ್ತಲಾಗಿಬಿಡ್ತು. ರೋಡಲ್ಲಿ ಕೂಡ ಲೈಟ್ ಕೂಡ ಕಮ್ಮಿ ಇದೆ. ಬಟ್ ದಟ್ಸ್ ಫೈನ್, ಯಾಕಂತಂದರೆ 2 ವೀಲರಲ್ಲೇ ಲೈಟು ತುಂಬ ಸ್ಟ್ರಾಂಗಾಗಿ ಬರ್ತಾಯಿತ್ತು, ಅದಕ್ಕೋಸ್ಕರ. ಇಲ್ಲ, ಒಂದು 150 180 ಇರುತ್ತೆ. 200 ಅವ್ರು ತಗೊಂಡು ಬಂದೆಲ್ಲ ಮಾಡ್ತಾರೆ. ಸೊ ಇವಾಗ ನೈಟ್ ಡಿನ್ನರಿಗೆ ನಮ್ಮ ಅಂಕಲಲ್ಲಿ ಹೆಸರು ಬೇಳೆ ಮಾಡಿದ್ದಾರೆ, ಮತ್ತು ಮಧ್ಯಾಹ್ನ ಮಾಡಿದ ಕಡುಬು, ಮತ್ತು ಅವರು ಬಜ್ಜಿ ಏನೋ ಮಾಡಬೇಕಂತ ಬಜ್ಜಿಗೆಲ್ಲ ರೆಡಿ ಮಾಡ್ಕೊತಾ ಇದ್ರು.
ಇವಾಗೆಲ್ಲ ಊಟ ಮಾಡ್ತೀವಿ. ಬರಂಗಿದ್ರೆ ವೈಟ್ ಮಾಡ್ತೀವಿ ಅದ್ರ ಹೋಗಿ ಮಲಿಕ ತಿಂತೀವಿ ಅದಷ್ಟು. ಸೊ ಇವಾಗ ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.